ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಪೀಸ್ಫುಲ್ ಆಗಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ವೆದರು. ಇವಾಗ ಟೈಮು ಒಂದು 6:45 ಆಗಿದೆ, ಅಂದರೆ 6:44 ಆಗಿದೆ. ಇವತ್ತು ಬಾಗಿಲು ತೆಗೆದ ತಕ್ಷಣ ಬೆಕ್ಕುಗಳಿರಲಿಲ್ಲ, ಸದ್ಯಕ್ಕೆ ಬಂದಿರಲಿಲ್ಲ ಎರಡೂ ಕೂಡ. ಅದಕ್ಕೋಸ್ಕರ ಈಚೆ ಕಡೆ ಬಂದು ಒಂದು ಸ್ವಲ್ಪ ಹೊತ್ತು ನಿಂತಿದ್ದು ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ. ಈ ಥರನೇ ಬಂದು ನೋಡ್ತಾ ನಿಂತಿರಬೇಕು ಅಂತ ಇಷ್ಟ, ಆದರೆ ಒಂದು ಬೆಕ್ಕು ಮಾತ್ರ ಕಿರ್ಚ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಈಚೆ ಕಡೆ ಬರೋದಕ್ಕೆ ಬೇಜಾರಾಗುತ್ತೆ. ಅದು ಆ ರೀತಿ ಕಿರ್ಚೋದ್ರಿಂದ ಈಚೆ ಕಡೆಗೆ ಬರೋ ಮನಸ್ಸೇ ಹೊರಟೋಗುತ್ತೆ. ಬೆಳಿಗ್ಗೆನೇ ಫ್ರೆಶ್ ಗಾಳಿ ತಗೊಳ್ಳೋದ್ರಿಂದ ಇಡೀ ದಿನ ಆ್ಯಕ್ಟಿವ್ ಆಗಿರ್ಬೋದು. ಒಳಗಡೆ ಇದ್ದರೆ ಒಂಥರ ಮೈಂಡ್ ಅಂತೂ ಫುಲ್ ಬ್ಲ್ಯಾಕ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ನೋಡ್ತಾ ನಿಂತಿದ್ದೆ, ಒಂಥರ ಚೆನ್ನಾಗಿ ಅನ್ನಿಸ್ತು. ಸರಿ ಅಂತ ಸ್ವಲ್ಪ ಹೊತ್ತು ನಿಂತಿದ್ದು ಎಲ್ಲನೂ ಕೂಡ ನೋಡಿಕೊಂಡು ಒಳಗಡೆಗೆ ಬಂದೆ. ಇವಾಗ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಮೊದಲು ಒಂದು ಲೋಟ ಬಿಸಿನೀರು ಕುಡಿತಾ ಇದ್ದೆ, ಇಲ್ಲಾಂದರೆ ಕಷಾಯ ಥರ, ಅದೇ ಜೀರಿಗೆ ಅಥವಾ ಮೆಣಸು ಈ ರೀತಿ ಚಕ್ಕೆ ಏನಾದರೂ ಹಾಕಿ ಕುಡಿತಾ ಇದ್ದೆ. ಇವಾಗ ಯಾಕೋ ಸ್ವಲ್ಪ ಅಭ್ಯಾಸ ತಪ್ಪೋಗಿದೆ. ಮತ್ತೆ ಅಭ್ಯಾಸ ಆಗೋ ತನಕ ತಣ್ಣೀರಾದರೂ ಕುಡಿಯೋಣ ಅಂದ್ಬಿಟ್ಟು ಅದನ್ನೇ ಕುಡಿತಾ ಇದ್ದೀವಿ. ಒಂದೊಂದು ಲೋಟ ತಣ್ಣೀರು ಕುಡಿದು ಆಮೇಲೆ ಒಂದೊಂದು ಲೋಟ ಟೀ ಕುಡಿತಾ ಇದ್ದೀವಿ. ನಾವು ಟೀ ಕುಡಿದು ಮುಗಿಸೋ ಅಷ್ಟರಲ್ಲಿ ಬೆಕ್ಕುಗಳು ಬಂದು ನೀವೇ ನೋಡಿ ಯಾವ ರೀತಿ ಕಿರ್ಚ್ತವೆ ಅಂತ. ಇವಾಗ ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆ ಒಳಗಡೆಗೆ ಬಂದೆ. ಅಂದರೆ ಹಿಂದಿನ ದಿನ ರಾತ್ರಿನೇ ಕುಂಬಳಕಾಯಿನ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಪಲ್ಯ ಮಾಡ್ಕೊಳ್ಳೋಣ ಚಪಾತಿ ಮಾಡಿಬಿಟ್ಟು ಅಂತಂದ್ಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣಸಿನಕಾಯಿ ಇಷ್ಟನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಕಲರು ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ಅದಾದ ನಂತರ ಕುಂಬಳಕಾಯಿನ ತೊಳೆದಿಟ್ಕೊಂಡು ಅದನ್ನು ಕೂಡ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು 1 ನಿಮಿಷ ಹುರಿದಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು 1 ವಿಷಲ್ಗೆ ಹೋಗಿದ್ರೆ ಸಾಕಾಗುತ್ತೆ. ಅದು ರೆಡಿಯಾಗೋ ತನಕ ನಾನು ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಏನೇನು ಸ್ವಲ್ಪ ಸಣ್ಣ ಪುಟ್ಟ ಯಾವುದಾದ್ರೂ ಕಸ ಇರುತ್ತೆ ಅಂತ ಅಂದ್ಬಿಟ್ಟು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಇದನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ. ಇಷ್ಟೊತ್ತಿಗೆ ಮಕ್ಕಳು ಕೂಡ ರೆಡಿ ಆಗ್ತಾ ಇದ್ದಾರೆ ಆ ಕಡೆ. ಚಪಾತಿ ಹಿಟ್ಟೆಲ್ಲ ಕಲಸಿದ್ದಾದಮೇಲೆ ಒಂದು 5 ನಿಮಿಷ ಬಿಟ್ಟು ಇದನ್ನು ಕೂಡ ನಾನು ಒತ್ಕೊಳ್ತಾ ಇದ್ದೀನಿ. ಒಂದು ಕಡೆ ಒತ್ಕೊಳ್ತಾ ಇದ್ದೀನಿ, ಒಂದು ಕಡೆ ಬೇಯಿಸ್ತಾ ಇದ್ದೀನಿ. ಮಕ್ಕಳು ರೆಡಿಯಾಗೋ ತನಕ ನಾನು ಲಂಚ್ ಬಾಕ್ಸ್ಗೆ ಮೊದಲು ಹಾಕ್ಬಿಡ್ತೀನಿ, ಆಮೇಲೆ ಅವ್ರಿಗೆ ತಿನ್ನೋದಕ್ಕೆ ಅಂತ ಕೊಡ್ತೀನಿ. ಇಲ್ಲ ಲೇಟ್ ಆಗಿಬಿಡ್ತು ಅಂತಂದರೆ ಫಸ್ಟೇ ತಿನ್ನೋದಕ್ಕೆ ಕೊಟ್ಬಿಡ್ತೀನಿ. ಅವರು ಹೊರಡೋ ಅಷ್ಟರಲ್ಲಿ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ತೀನಿ. ಒಂದು ಕಡೆ ಚಪಾತಿನೂ ಕೂಡ ರೆಡಿ ಆಗ್ತಾಯಿದೆ, ಇನ್ನೊಂದು ಕಡೆ ಪಲ್ಯನೂ ಕೂಡ ರೆಡಿ ಆಯಿತು. ಪಲ್ಯಕ್ಕೆ ಸ್ವಲ್ಪ ಕಾಯಿ ತುರಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದಾಗಿತ್ತು, ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು. ಸೊ ಅದರಿಂದ ಪರವಾಗಿಲ್ಲ, ಏನಾಗಲ್ಲ ಅಂತ ಇಷ್ಟನ್ನೇ ಹಾಕಿ ನಾನು ಮಿಕ್ಸ್ ಮಾಡಿ ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ. ನನಗೆ ಈ ರೀತಿ ಪಲ್ಯ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಕುಂಬಳಕಾಯಿಲಿ. ನಮ್ಮ ಫ್ಯಾಮಿಲಿಲಿ ಈ ಪಲ್ಯನ ತುಂಬಾ ಇಷ್ಟಪಟ್ಟು ತಿಂತಾರೆ. ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕುಸುಮ ರೆಡಿಯಾಗೋ ತನಕ ಮಂಜುಗೆ ಹಾಕ್ಕೊಟ್ಟೆ, ಅವನು ಕೂಡ ತಿಂದ್ಕೊಂಡು ಕೂತಿದ್ದಾನೆ.
ನಾನು ಬರ್ತೀನಿ ಒಟ್ಟಿಗೆ ಹೋಗೋಣ ಇರು ಮಂಜು ಅಂತಂದ್ಬಿಟ್ಟು ಅವಳು ಇರಿಸ್ಕೊಂಡಿದ್ದಾಳೆ. ಸೊ ಅದಕ್ಕೋಸ್ಕರ ಅವನು ತಿಂದ್ಬಿಟ್ಟು ಕೂತಿದ್ದಾನೆ ಇವಳು ರೆಡಿಯಾಗೋ ತನಕ. ಇವಾಗ ಇವಳಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ನನಗೆ ಫಸ್ಟು ಈ ಮಕ್ಕಳನ್ನ ಕಾಲೇಜಿಗೆ ಕಳಿಸೋ ತನಕ ಫಸ್ಟ್ ಅವ್ರ ಲಂಚ್ ಬಾಕ್ಸ್ಗೆ ಮತ್ತು ಅವ್ರ ಹೊಟ್ಟೆ ತುಂಬ ತಿಂದರೆ ಒಂಥರ ನೆಮ್ಮದಿ. ಅಲ್ಲಿ ಅವ್ರು ಹೊರಡೋ ತನಕ ನನಗೆ ಇನ್ಯಾವ ಕೆಲಸ ಮೇಲೂ ಕೂಡ ಗಮನ ಇರಲ್ಲ. ಫಸ್ಟು ನನಗೆ ಅವ್ರನ್ನ ತಿಂಡಿ ಮಾಡಿ ಫಸ್ಟು ಕಳಿಸ್ಬೇಕು. ಅಲ್ಲಿ ತನಕ ನನಗೆ ಇನ್ನು ಬೇರೆ ಕೆಲಸದ ಬಗ್ಗೆನೂ ಗಮನ ಇರಲ್ಲ, ಏನಿಲ್ಲ. ಬರೀ ಅದೇ ಟೆನ್ಷನ್ ಆಗಿಬಿಡುತ್ತೆ, ಇನ್ನೂ ಆಗಲಿಲ್ವಲ್ಲ ಅಂತ. ಸೊ ಒಂದೊಂದು ದಿನ ಮನೇಲಿ ತಿಂಡಿ ಮಾಡೋದು ಲೇಟ್ ಆಗಿಬಿಡುತ್ತೆ. ಆವಾಗ ಹೋಟೆಲಲ್ಲೇ ತಿನ್ಕೊಳ್ತೀವಿ ಬಿಡಿ ಅಂತ ಅಂದ್ಬಿಟ್ಟು ಹೊರಟೋಗ್ತಾರೆ. ಅದು ಬರೋ ತನಕ ಬರೀ ಅದೇ ಕಾಡ್ತಾ ಇರುತ್ತೆ. ನಾನು ತಿಂಡಿ ಮಾಡಿಕೊಡ್ಲಿಲ್ವಲ್ಲ ಮಕ್ಕಳಿಗೆ, ತಿಂಡಿ ಮಾಡಿಕೊಡ್ಲಿಲ್ವಲ್ಲ ಅಂತ ಅದೇ ಬೇಜಾರು ಮಾಡ್ಕೊಳ್ತಾ ಇರ್ತೀನಿ. ಈ ರೀತಿ ತಿಂಡಿ ಮಾಡೋದು ದಿನ ತುಂಬ ಖುಷಿಯಾಗಿರ್ತೀನಿ. ಬಿಡು ಮಕ್ಕಳು ತಿನ್ಕೊಂಡು ಹೋದವು, ಲಂಚ್ ಬಾಕ್ಸ್ಗೆಲ್ಲ ಹಾಕೊಂಡು ಹೋದರು ಅಂತ. ಕೆಲವೊಂದು ಟೈಮ್ನಲ್ಲಿ ಬಸ್ ಸಿಗಲ್ಲ ಅಂತ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿರ್ತಾರಲ್ಲ, ಆವಾಗಂತೂ ಬೇಜಾರಾಗ್ತಾ ಇರುತ್ತೆ, ತಿಂದ್ರೋ ತಿನ್ನಲಿಲ್ವೋ ಅಂತ. ನಿನ್ನೆ ದಿನ ನೀರಿರಲಿಲ್ವಲ್ಲ ಸಂಪಲ್ಲಿ, ಸೊ ಅದಕ್ಕೋಸ್ಕರ ರಗ್ಗುಗಳೆಲ್ಲ ಬ್ಯಾಲೆನ್ಸ್ ಆಗಿ ಹಂಗೆ ಇದ್ವು. ಅದಕ್ಕೋಸ್ಕರ ಇವತ್ತಿನ ದಿನ ನಾನು ನೀರು ಬಂತು 12 ಗಂಟೆ ಮೇಲೆ. ಇವಾಗ ನಾನು ರಗ್ಗುಗಳನ್ನೆಲ್ಲ ಒಗೆದಾಕ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕಿ. ಬಿಸಿಲು ಸ್ವಲ್ಪ ಮಟ್ಟಿಗೆ ಇದೆ. ಒಂದೆರಡು ಸಲ ರಗ್ಗುಗಳನ್ನು ಒಳಗಡೆ ತಂದು ಹಾಕೋದು, ಒಣ ಹಾಕೋದು ಇದೇ ಥರ ಆಗ್ಬಿಟ್ಟೈತೆ. ಸ್ವಲ್ಪ ಮಳೆನೂ ಬರ್ತಾಯಿತ್ತು ಅವಾಗವಾಗ. ಒಂದು 2-3 ಸಲ ಒಳಗಡೆಗೆ ಎತ್ಕೊಬರೋದು ಹಾಕೋದು ಅದೇ ಆಗ್ಬಿಟ್ಟೈತೆ ಇವತ್ತೆಲ್ಲ. ನೋಡಿ ಇವಾಗ ಇದನ್ನು ಒಂದು 2 ಸಲನೂ ಒಳಗಡೆಗೆ ಎತ್ಕೊಂಡು ಹೋಗಿ ಮಡಗಿದ್ದೀನಿ. ಪುನಃ ಒಂದು ಸ್ವಲ್ಪ ಬಿಸಿಲು ಬಂತು ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಪುನಃ. ಇವಾಗ ಇದನ್ನೆಲ್ಲ ಒಣ ಹಾಕಿದ್ಮೇಲೆ ಒಬ್ಬರು ಅಮ್ಮನಿಗೆ ಬಳೆ ತೊಗೊಂಡು ಬನ್ನಿ ಅಮ್ಮ, ಪ್ಲೇನ್ ಬಳೆನ ಅಂತ ಹೇಳಿದ್ವಿ. ಎಲ್ಲರೂ ತಗೊಳ್ತೀವಿ, ತೊಗೊಂಡು ಬನ್ನಿ ಅಂತ ಹೇಳಿದ್ವಿ. ಸರಿ ಅಂತ ಹೇಳಿ ಅವ ಅಮ್ಮನೂ ಕೂಡ ಬಂದಿದ್ದರು. ಸರಿ ಅಂತ ನಾವು ಕೂಡ ಬಳೆ ತಗೊಳ್ಳೋದಕ್ಕೆ ಅಂತಂದ್ಬಿಟ್ಟು ರಗ್ಗೆಲ್ಲ ಒಣಗಾಕಿದ್ದಾದಮೇಲೆ ಅಲ್ಲಿಗೆ ಹೋದ್ವಿ. ಇಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಸೆಟ್ ಬಳೆ ಮತ್ತು ಪ್ಲೇನ್ ಬಳೆ ಎಲ್ಲ ತಂದಿದ್ದರು, ತಗೊಳ್ಳಿ ಅಂತಂದ್ಬಿಟ್ಟು. ನಾನು ಕೂಡ 2 ಡಜನು ಪ್ಲೇನ್ ಬಳೆ ತಗೊಂಡೆ. ರಾಧನೂ ತಗೊಂಡ್ಳು, ಹಾಗೆ ನಮ್ಮ ಅತ್ತಿಗೆನೂ ಕೂಡ ತಗೊಂಡ್ರು. ನಾವು ಬಳೆ ಎಲ್ಲ ತೊಗೊಂಡಿದ್ದಾದಮೇಲೆ ಹಾಗೆ ನೀರು ಬಿಟ್ಟಿದ್ರಲ್ಲ ಕುಡಿಯೋದಕ್ಕೆ ಅಂತಂದ್ಬಿಟ್ಟು ಅಲ್ಲೂ ಕೂಡ ನೀರನ್ನು ಹಿಡ್ಕೊಂಡು ಹೋದ್ವಿ ಮನೆಗೆ. ಹಾಗೆಯೇ ನೆಂಟರು ಕೂಡ ಬಂದಿದ್ದರು. ಅವ್ರಿಗೆ ಟೀ ಮಾಡಿಕೊಟ್ಟು ಕುಡ್ದಿದ್ದಾದಮೇಲೆ ಇನ್ನು ಅಲ್ಲೇ ಕೂತ್ಕೊಂಡ್ರೆ ಆಗಲ್ಲ, ಕೆಲಸಗಳಿದ್ದಾವೆ ಅಂತಂದ್ಬಿಟ್ಟು ಬೇಗ ಬಂದು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತೆ ಮನೆಯೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಗುಡಿಸ್ಕೊಂಡು ಒರೆಸ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲನೂ ಕೂಡ ಗುಡಿಸ್ಕೊಳ್ತಾ ಇದ್ದೀನಿ. ಸೋಫಾಗಳನ್ನೆಲ್ಲ ಎಳೆದು ಇವಾಗ ಗುಡಿಸಿದ್ದೆಲ್ಲ ಆದಮೇಲೆ ಮನೆಯೂ ಕೂಡ ಒರೆಸ್ಕೊಳ್ತೀನಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಇವಾಗ ಮನೆಯೆಲ್ಲನೂ ಒರೆಸ್ಕೊಂಡಿದ್ದಾಗಿದೆ. ಹಾಗೆಯೇ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಗ್ಯಾಸ್ ಸ್ಟವನ್ನು ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಪಾತ್ರೆಗಳನ್ನೆಲ್ಲ ನಾನು ರೂಮಲ್ಲಿ ಇಟ್ಕೊಳ್ಳೋದ್ರಿಂದ ಜಾಸ್ತಿ ಪಾತ್ರೆಗಳಿಗೆ ಆಗಲಿ ಏನಕ್ಕೆ ಆಗಲಿ ಎಣ್ಣೆ ಜೆಟ್ ಥರ ಆಗೋದಿಲ್ಲ. ಹಿಂಗೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತಂದರೆ ರ್ಯಾಂಡಮಾಗಿ ಇದೇ ಥರನೇ ಕ್ಲೀನ್ ಮಾಡ್ಕೊಬೋದು. ಪಾತ್ರೆ ಎಲ್ಲ ತೆಗೆದು ಎಲ್ಲ ಮಾಡಬೇಕು ಅಂತಂತೆಲ್ಲ ಹಿಂಸೆ ಇಲ್ಲ, ಡೈರೆಕ್ಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಬೋದು.
ಇವಾಗ ಅಡುಗೆ ಮನೆ ಗ್ಯಾಸ್ ಸ್ಟವ್ ಶೆಲ್ಫ್ ಎಲ್ಲ ಒರೆಸಿದ್ದಾದಮೇಲೆ ಕ್ಲೀನಾಗಿ ಎಲ್ಲ ಸಿಲಿಂಡ್ರು ಎಲ್ಲ ಮಡಿಕೊಳ್ತೀವಲ್ಲ ಅಲ್ಲೊಂದು ಸ್ವಲ್ಪ ಗಲೀಜಾಗಿತ್ತು. ಆಮೇಲೆ ಜಿರಳೆಗಳು ಜಾಸ್ತಿ ಮೊಟ್ಟೆಗಳನ್ನು ಇಟ್ಬಿಟ್ಟಿದ್ದು, ಅಲ್ಲಿ ಕೂಡ ಈ ರೀತಿ ಕ್ಲೀನ್ ಮಾಡಿಕೊಂಡು ಜಿರಳೆ ಪುಡಿನೂ ಕೂಡ ಇಲ್ಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಜಿರಳೆ ಪುಡಿ ಎಲ್ಲ ಹಾಕಿದ್ದಾದಮೇಲೆ ಇಷ್ಟು ಪಾತ್ರೆಗಳು ನಮಗೋಸ್ಕರ ಕಾಯ್ತಾ ಇದ್ದಾವೆ. ಈಗ ಇದನ್ನು ಕೂಡ ಪಾತ್ರೆಗಳನ್ನೆಲ್ಲ ತೊಳಿಬೇಕು. ಪಾತ್ರೆ ತೊಳೆಯೋ ಟಾಸ್ಕು ಇವಾಗ ಶುರುವಾಯಿತು. ಪಾತ್ರೆಗಳನ್ನು ಕೂಡ ತೊಳ್ಕೊಳ್ತಾ ಇದ್ದೀನಿ. ಮನೆ ಕಸ ಎಲ್ಲ ಗುಡಿಸಿದ್ದಾದಮೇಲೆ ಒರೆಸೋಣ ಅಂತನೋ ಅಷ್ಟರಲ್ಲಿ ಸೌಮ್ಯ ಮೆಹಂದಿ ಹಾಕ್ಕೊಡ್ತೀನಿ ಬರ್ತೀರಾಕ ಅಂತಂದ್ಲು. ನನಗೆ ಮತ್ತು ರಾಧನ್ಗೆ ಮೆಹಂದಿ ಎಲ್ಲನೂ ಅವಳೇ ಹಾಕ್ಕೊಟ್ಲು. ಸರಿ ಅಂತ ನಾನು ಸ್ನಾನ ಮಾಡೋ ತನಕ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಳ್ಳೋ ತನಕ ಅದನ್ನು ಹಾಕಿಸ್ಕೊಂಡು ಬಿಡೋಣ ಅಂತಂದ್ಬಿಟ್ಟು ಹಾಕಿಸ್ಕೊಂಡು ಪಾತ್ರೆಗಳನ್ನು ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಟೈಮ್ಗೆ ಈ ರೀತಿ ಇಷ್ಟು ಕೆಲಸಗಳಿರ್ತವೆ. ಮನೇಲಿ ಯಾರಾದರೂ 2-3 ಜನ ಇದ್ದರೆ ಕೆಲಸಗಳು ಬೇಗ ಬೇಗ ಮಾಡ್ಕೋಬೋದು. ಒಬ್ಬಳೇ ಮಾಡೋದ್ರಿಂದ ಎಲ್ಲನೂ ಒಂದೊಂದಾಗಿ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಎಲ್ಲನೂ ನಿಧಾನಕ್ಕೆ ಲೇಟಾದರೂ ಪರವಾಗಿಲ್ಲ ಸ್ವಲ್ಪ ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈ ರೀತಿ ಒಬ್ಬಳೇ ಆದ್ರೂ ಮಾಡ್ಕೋಬೇಕಾಗುತ್ತೆ. ಇವಾಗ ಫೈನಲಿ ಅಡುಗೆ ಕೆಲಸವನ್ನು ಬಿಟ್ಟು ಇನ್ನೆಲ್ಲ ಕೆಲಸಗಳು ಆಯಿತು. ಇನ್ನೇನಿದ್ರೂ ಕೂಡ ದೇವ್ರ ಮನೆ ಕೆಲಸ ಒಂದು ಬಾಕಿ ಇದೆ, ಮತ್ತು ಈಚೆ ಕಡೆ ಮತ್ತು ದೇವ್ರ ಮನೆ ಕೆಲಸ ಇಷ್ಟು ಬಾಕಿ ಇದೆ. ಮಕ್ಕಳುಗಳು ಕೂಡ ಅದೇನೇನೋ ಹೇಳ್ಕೊಂಡು ಕುಣಿತಾಯಿದ್ರು. ನಾನು ಸ್ನಾನ ಮಾಡೋದಕ್ಕೆ ಅಂತ ಹೊರಟೆ. ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಅಡುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಎಲ್ಲ ಬಂದರು. ಬೇಗನೆ ಹೇಳಿದರೆ ಹೋಟ್ಲಲ್ಲೇ ತರ್ತಿರ್ಲಿಲ್ವಾ ಅಂತ ಹೇಳ್ತಾಯಿದ್ರು. ನಾನು ಕೂಡ ಸ್ವಲ್ಪ ಮರ್ತುಬಿಟ್ಟೆ ಕೆಲಸ ಮಾಡೋ ಗಾಬರಿಯಲ್ಲಿ. ಅಡುಗೆ ಮಾಡೋಷ್ಟು ಎನರ್ಜಿ ಕೂಡ ಇರಲಿಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಕೆಲಸ ಮಾಡಿ ಅಡುಗೆ ಮಾಡಿ ಅಂತ ಇದ್ದಾರೆ. ನನ್ನ ಕೆಲಂತೂ ಅಡುಗೆ ಮಾಡೋ ಅಷ್ಟು ಎನರ್ಜಿ ಇಲ್ಲ. ಅದಕ್ಕೋಸ್ಕರ ಅನ್ನ ಮಾಡ್ತಾಯಿದ್ದೀನಿ ಮತ್ತು ಮೊಸರು ತರಿಸಿದ್ದೀನಿ. ಇದನ್ನೇ ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಳ್ಳಿ, ನಾಳೆಯಿಂದ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದನ್ನೇ ಮಾಡ್ತೀನಿ. ಓಕೆ, ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.